ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕಥೆ ಕಾರಣ. ನ್ಯೂಸ್ 18ಗೆ ಸಂದರ್ಶನ ನೀಡಿರುವಂಥ ಪ್ರಧಾನಿ ಮೋದಿಯವರು ಏನು ಹೇಳಿದ್ದಾರಪ್ಪ? ನನ್ನ ನೆರೆಕರೆಯಲ್ಲೆಲ್ಲ ಮುಸ್ಲಿಮರ ಮನೆಗಳಿದ್ದು ಈದಿಗೆ ನಾವು ಅಡಿಗೆ ಮಾಡ್ತಾ ಇರಲಿಲ್ಲ. ಈದಿಗೆ ಮುಸ್ಲಿಮರ ಮನೆಗಳಿಂದ ನಮಗೆ ಊಟ ಬರ್ತಾ ಇತ್ತು ಅಂತ. ಯಾವ ಊಟ ಅಂತ ಹೇಳಿಲ್ಲ ಅವರು. ಬಿರಿಯಾನಿ ಊಟ ಬರ್ತಾ ಇತ್ತು ಅಥವಾ ಬರೀ ಪಾಯಸ ಬರ್ತಾ ಇದ್ದ ಅಂತ ಏನು ಹೇಳಲಿಲ್ಲ. ಬಟ್ ಅವರು ಹೇಳಿದ್ದಾರೆ, ಈದಿಗೆ ನೆರೆಹೊರೆಯ ಮುಸ್ಲಿಂ ಮನೆಗಳಿಂದ ಊಟ ಬರ್ತಾ ಇತ್ತು, ನಾವು ಅಡಿಗೆ ಮಾಡ್ತಿರಲಿಲ್ಲ ಅನ್ನೋಂಥ ಸಂಗತಿಯನ್ನು ನ್ಯೂಸ್ 18ಗೆ ಕೊಟ್ಟಿರುವ ಸಂದರ್ಶನದಲ್ಲಿ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ. ಅದೇ ರೀತಿ ಅವರು ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ. ಮಾಣಿಕ್ ಚೌಕ್ನಲ್ಲಿ ಮುಸ್ಲಿಮರ ಇವನ್ನೆಲ್ಲ ವಾರಣಾಸಿಯಲ್ಲಿ ಹೇಳಿದ್ದು. ಅವರು ಸ್ಪರ್ಧಿಸಿರುವಂಥ ಕ್ಷೇತ್ರ ಕಾಶಿ, ಬನಾರಸ್, ವಾರಣಾಸಿ ಎನ್ನು 3 ಹೆಸರುಗಳಿಂದ ಗುರುತಿಸಲ್ಪಡುವಂಥ ಕ್ಷೇತ್ರದಲ್ಲಿ ಪ್ರಧಾನಿ ಮೋದಿಯವರು 2 ಬಾರಿ ಗೆದ್ದಿದ್ದಾರೆ, 3ನೇ ಬಾರಿ ಸ್ಪರ್ಧಿಸಿದ್ದಾರೆ. ಅಲ್ಲಿ ಇನ್ನೊಂದು ಮಾತನ್ನು ಹೇಳಿದರೆ, ಮಾಣಿಕ್ ಚೌಕ್ನಲ್ಲಿ ಇರುವ ಅಂಗಡಿಗಳೆಲ್ಲ ಮುಸ್ಲಿಮರವು, ಆದರೆ ವ್ಯಾಪಾರಿಗಳು ಹಿಂದೂಗಳು. ದೀಪಾವಳಿ ಸಮಯದಲ್ಲಿ ಆ ಹಿಂದೂ ಮುಸ್ಲಿಮರೆಲ್ಲ ಸೇರಿ ಪಡುವ ಸಂಭ್ರಮವನ್ನು ನಾನು ನೋಡಿದ್ದೇನೆ ಎನ್ನುವಂಥ ಮಾತನ್ನು ಕೂಡ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ. ಯಾವ ರೀತಿ ಸಂಭ್ರಮ ಪಡ್ತಾ ಇದ್ರು? ಪಟಾಕಿ ಹೊಡಿತಾ ಇದ್ರಿ ಅಥವಾ ಹಿಂದೂಗಳ ಮನೆಯ ಊಟ ಸಿಹಿಯನ್ನು ತಗೊಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿ. ಸಾಮಾನ್ಯವಾಗಿ ದೀಪಾವಳಿಗೆ ವ್ಯಾಪಾರಿಗಳು ಸಿಹಿ ಅಂತಾರೆ, ಹಾಗೆ ಮುಸ್ಲಿಮರಿಗೆ ಹಂಚ್ತಾ ಇದ್ದಿರ್ಬೋದು. ಒಟ್ಟು ಸಂಭ್ರಮ, ಆ ಸಂಭ್ರಮವನ್ನು ಗಮನಿಸಿದ್ದೇನೆ ಅಂತ ಹೇಳಿದರು. ಆ ಸಮಯದಲ್ಲಿ ಬಂದಿರುವಂಥ ಎದುರಾಗಿರುವಂಥ ಪ್ರಶ್ನೆ, ಹಾಗಾದರೆ ನೀವು ನುಸುಳುಕೋರರು, ಹೆಚ್ಚು ಮಕ್ಕಳನ್ನು ಪಡೆಯುವವರು, ಇವರನ್ನೆಲ್ಲ ಹೀಗಳೆದು ಅವರಿಗೆಲ್ಲ ಸವಲತ್ತುಗಳನ್ನು ಕೊಡದಿರುವ ಬಗೆಗೆ ಭಾಷಣ ಮಾಡಿದ್ದೀರಲ್ಲ ಅಂತ ಮೋದಿಯವರನ್ನು ಕೇಳಿದ್ದಾರೆ. ಅದಕ್ಕೆ ಮೋದಿಯವರು ಏನು ಹೇಳಿದ್ದಾರೆ? ಇದು ಎಲ್ಲರಿಗೂ ಅನ್ವಯಿಸಿ ಹೇಳಿದ್ದು, ಯಾವುದೇ ಒಂದು ನಿಶ್ಚಿತ ಜನಾಂಗವನ್ನು ಗುರಿಯಿರಿಸಿ ಹೇಳಿಲ್ಲ ಅಂತ ಹೇಳಿದ್ದಾರೆ. ಇದು ಭಾಳ ಮುಖ್ಯವಾದ ಮಾತು. ಯಾವುದೇ ಜನಾಂಗವನ್ನು ಗುರಿ ಇರಿಸಿಲ್ಲ ಅಂತ ಹೇಳಿದರೆ ನುಸುಳುಕೋರರು ಯಾರು? ಭಾರತಕ್ಕೆ 6 ಜನಾಂಗಗಳು ನುಸುಳುಕೋರರಾಗಿ ಬಂದಿದ್ದವು. ಅವರಲ್ಲಿ ಒಂದು ಅತಿ ಮುಖ್ಯವಾದುದು ಆರ್ಯ ಜನಾಂಗ. ಆರ್ಯರ ಪಾಠದಲ್ಲಿ ನಮಗೆ ಏನು ಕಲಿಸ್ತಾರೆ? ಆರ್ಯರ ಆಗಮನ. ಯಾಕೆ ಅವರದ್ದು ದಾಳಿ ಯಾಕೆ ಆಗಬಾರ್ದು? ಆಗಮನ ಅಂತ ಯಾಕೆ ಬರಿಬೇಕು? ಅವರ ಆಗಮನ ಏನು ಮಾಡ್ಕೊಂಡು ಬಂದಿಲ್ಲ, ದಾಳಿ ಮಾಡ್ಕೊಂಡು ಬಂದಿದ್ದಾರೆ. ಸಿಂಧೂ ನಾಗರಿಕತೆಯನ್ನು ನಾಶಪಡಿಸಿದ್ದಾರೆ. ಈ ಆರ್ಯರ ರಾಜ ಇಂದ್ರನಿಗೆ ಒಂದು ಹೆಸರಿದೆ, ಪುರಂದರ ಅಂತ ಹೆಸರು. ಆ ಪುರಂದರ ಅಂತ ಇಂದ್ರನಿಗೆ ಹೆಸರು ಬರಲಿಕ್ಕೆ ಕಾರಣ, ಅವನು ಪುರಗಳನ್ನು ನಾಶಪಡಿಸಿದ್ದರಿಂದ ಅವನಿಗೆ ಪುರಂದರ ಅನ್ನುವಂಥ ಹೆಸರು ಬಂತು. ಅವನು ಯಾವ ಪುರ ನಾಶ ಮಾಡಿದ್ನಪ್ಪ? ಅವನು ಭಾರತವನ್ನು ಪ್ರವೇಶಿಸುವಾಗ ಸಿಂಧೂ ನಾಗರಿಕತೆಗೆ ಸೇರಿದ ಪುರಗಳನ್ನು ನಾಶ ಮಾಡಿದ. ಹೇಗೆ? ಯುದ್ಧ ಮಾಡಿ ಗೊತ್ತಿಲ್ಲ. ಅವನು ಪುರಾಣ ನೋಡಿದರೆ ಅವನು ಓಡಿ ಹೋಗೋದೇ ಕೆಲಸ ಅವನೇ ಇಂದ್ರನಿಗೆ. ಹಾಗಾದರೆ ಪುರಗಳನ್ನು ನಾಶಪಡಿಸಿದ್ದು ಹೇಗೆ? ಅಲ್ಲಿ ಸಿಂಧೂ ನದಿಯ ನಾನಾ ಕವಲುಗಳಲ್ಲಿ ಅಣೆಕಟ್ಟುಗಳನ್ನು, ಸಣ್ಣ ಸಣ್ಣ ಅಣೆಕಟ್ಟುಗಳನ್ನು ಕತ್ತಿಕೊಂಡಿದ್ದರು. ಅದರ ಕೆಳಗೆ ಊರುಗಳಿದ್ದವು, ಬಯಲಿಗೆ ನೀರು ಹೋಗ್ತಾ ಇತ್ತು, ಕುಡಿಯಲು ನೀರು ಬರ್ತಾಯಿತ್ತು. ಇವನು ತನ್ನ ವಜ್ರಾಯುಧ ಎನ್ನುವಂಥ ಗದೆಯಿಂದ ರಾತ್ರಿ ಬಂದು ಅಣೆಕಟ್ಟುಗಳನ್ನು ಒಡೆದುದರಿಂದ ಪುರಗಳು ನಾಶವಾದವು. ಇದು ಚರಿತ್ರೆಯ ಒಂದು ಕಪ್ಪು ಅಧ್ಯಾಯ. ಆ ಪುರಂದರ ಜೊತೆ ಬಂದಂಥ ಆರ್ಯರು ಭಾರತಕ್ಕೆ ಬಂದ ದಾಳಿಕೋರರು, ನುಸುಳುಕೋರರು ಅನ್ನುವಂಥದ್ದನ್ನು ಮೋದಿಯವರು ತಿಳಿದುಕೊಳ್ಳಬೇಕು. ಹಾಗೆಯೇ ಹೆಚ್ಚು ಮಕ್ಕಳನ್ನು ಹೆರುವವರು. ಮೋದಿಯವರ ಜೊತೆಗೆ 8 ಜನ ಇದ್ದಾರೆ, ಅವ್ರ ತಾಯಿಗೆ 8 ಜನ ಮಕ್ಕಳು. ಆ ಕಾಲದಲ್ಲೆಲ್ಲ ಅದಕ್ಕೆ ತಡೆ ಇರಲಿಲ್ಲ ಅಂಥೇಳಿ. ಈ ಕಾಲದಲ್ಲಿ ತಡೆ ಇದೆ. ಈ ಕಾಲದಲ್ಲಿ ಓದಿದ ಜನರು ಯಾರು 2-3 ಮಕ್ಕಳಿಗಿಂತ ಹೆಚ್ಚು ಮಾಡೋದು. ಅದು ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾರೇ ಇರ್ಬೋದು. ಹಾಗಾಗಿ ಹೆಚ್ಚು ಮಕ್ಕಳನ್ನು ಹೆರುವವರು ಯಾರು? ಮೋದಿಯವರ ತಾಯಿಯವರೇ ಹೆಚ್ಚಿದಾರಲ್ಲಪ್ಪ ಹೆಚ್ಚು ಮಕ್ಕಳನ್ನ. ಇನ್ಯಾರಿಗೆ ಹೇಳೋದು? ಮೋದಿಯವ್ರ ಹೆಂಡತಿ ಅವ್ರು ಬಿಟ್ಟಿದ್ದಾರೆ, ಹೆರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಅವ್ರಿಗೆ ಮಕ್ಕಳಿಲ್ಲ. ಅವ್ರದ್ದೇನಿದ್ರು ಅದಾನಿ ಮಕ್ಕಳೇ ಅವ್ರ ಮಕ್ಕಳು.
ಇವನ್ನೆಲ್ಲ ಗಮನಿಸುವಾಗ ವಾರಣಾಸಿಯಲ್ಲಿ ಈ ರೀತಿ ಪ್ರಧಾನಿ ಮೋದಿಯವರು ಮಾತನಾಡಲು ಕಾರಣವೇನು? ಅದಕ್ಕೆ ಕಾರಣ ಇದೆ. ವಾರಣಾಸಿ ಅನ್ನುವಂಥದ್ದು, ಬನಾರಸ್ ಅನ್ನುವಂಥದ್ದು ಮುಸ್ಲಿಂ ಆಡಳಿತಗಾರರಿಂದ ಆಳಲ್ಪಟ್ಟಿತ್ತು. ಇಲ್ಲಿ ನವಾಬರ ಆಳ್ವಿಕೆ ಇತ್ತು, ಮಧ್ಯಕಾಲದಲ್ಲಿ ನವಾಬರ ಆಳ್ವಿಕೆ ಇತ್ತು. ಹಾಗೂ ಈಗಲೂ ಕೂಡ ವಾರಣಾಸಿಯಲ್ಲಿ ಬಹುಸಂಖ್ಯಾತ ಮುಸ್ಲಿಂ ಮತದಾರರು ಇದ್ದಾರೆ. ಆ ಮುಸ್ಲಿಂ ಮತದಾರರ ಮತ ಭಾಳ ಈಗ ಮೋದಿಯವರಿಗೆ ಬೇಕೇ ಬೇಕು, ಇಲ್ಲದೇ ಇದ್ರೆ ಆಗೋದಿಲ್ಲ ಅದು. ಇಲ್ಲಿ ಬನಾರಸ್ ಸೀರೆ, ಬನಾರಸ್ ರೇಷ್ಮೆ ಸೀರೆ ಅನ್ನುವಂಥದ್ದು ಭಾಳ ಪ್ರಖ್ಯಾತವಾದದ್ದು. ಆ ಬನಾರಸ್ ರೇಷ್ಮೆ ಸೀರೆಗಳನ್ನು ನೇಯುವವರಲ್ಲಿ ಹೆಚ್ಚಿನವರು ಮುಸಲ್ಮಾನರು. ಭಕ್ತ ಕಬೀರದಾಸ ಅನ್ನುವಂಥ ಹೆಸರು ಕೇಳಿರ್ಬೋದು. ಆ ಭಕ್ತ ಕಬೀರದಾಸ ಕೂಡ ಮುಸ್ಲಿಂ ಜನಾಂಗಕ್ಕೆ ಸೇರಿದ್ದು. ಆತನು ಕೂಡ ನೇಕಾರ ವೃತ್ತಿಯನ್ನು ಮಾಡುತ್ತಿದ್ದ ಬನಾರಸ್ನಲ್ಲಿ. ಅದೇ ರೀತಿ ನಮ್ಮ ಮಂಗಳೂರಿನ ಶಾರದೆ, ಎಲ್ಲರಿಗೂ ಗೊತ್ತಿದೆ ಶಾರದೆ. ಮಂಗಳೂರಿನ ಶಾರದೆ ಅಂದಾಗ ಈಗ ಕುದ್ರೋಳಿ ಬಾರ ಪ್ರಸಿದ್ಧ, ಹಾಗೂ ಬೇರೆ ಕಡೆ ಕೂಡ ಶಾರದೆಯನ್ನು ಕೊಂಡಿಸ್ತಾರೆ. ಆದರೆ ಅತಿ ಹಿಂದಿನ ಒಂದು ಶಾರದೆ ಅಂತ ಹೇಳಿದರೆ ಮಂಗಳೂರಿನ ವೆಂಕಟರಮಣ ದೇವಸ್ಥಾನದ ಶಾರದೆ. ಮಂಗಳೂರಿನ ವೆಂಕಟರಮಣ ದೇವಸ್ಥಾನದ ಶಾರದೆಗೆ 70-80 ಸಾವಿರ ರೂಪಾಯಿಯ ರೇಷ್ಮೆ ಸೀರೆಯನ್ನು ತಂದುಕೊಡುವುದು ಕುಲ್ಯಾಡಿಕಾರವರು. ಆ ರೇಷ್ಮೆ ಸೀರೆ ಎಲ್ಲಿಂದ ಬರ್ತದೆ ಗೊತ್ತಾ ನಿಮಗೆ? ಬನಾರಸಿನ ಒಬ್ಬ ಮುಸ್ಲಿಂ ನೇಕಾರನಿಂದ ಮಂಗಳೂರಿನ ಶಾರದೆಗೆ ರೇಷ್ಮೆ ಸೀರೆ ಬರ್ತದೆ. ಇವು ಭಾರತದ ಭಾವೈಕ್ಯತೆಯ ಸಂಕೇತ. ಇದನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಮೋದಿಯವರಿಗೆ ಇಷ್ಟು ದಿವಸ ಬೇಕಾಯ್ತು. ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಹಿಂದೆಲ್ಲ ಬಹಳ ಚೆನ್ನಾಗಿದ್ವಿ ನಾವು ಮುಸ್ಲಿಮರು, ನಾವು ಎಲ್ಲ ಚೆನ್ನಾಗಿದ್ವಿ. ಆದರೆ ಏನಾಯಿತು, 2002ನೇ ಇಸ್ವಿಯಲ್ಲಿ ನನ್ನ ಹೆಸರಿಗೆ ಕಳಂಕ ಹಚ್ಚಲು ಪ್ರಾರಂಭಿಸಿದರು. ಯಾರು ಕಳಂಕ ಹಚ್ಚಲು ಪ್ರಾರಂಭಿಸಿದ್ರು ಅಂತ ಅವರು ಹೇಳಲಿಲ್ಲ. ಅವರ ಕೃತ್ಯದಿಂದಲೇ ಅವರು ಕಳಂಕ ಹಚ್ಚಿಕೊಂಡ್ರೆ ಏನೂ ಗೊತ್ತಿಲ್ಲ. ಇದೆಲ್ಲರ ನಡುವೆ ಕ್ರಿಶ್ಚಿಯನ್ರ ವಿಷಯ ಬಂದಾಗಲೂ ಕೂಡ BJP ಮೋದಿಯವರದ್ದು ಒಂದು ವಿಶೇಷ ಇದೆ. ಗೋವಾದಲ್ಲಿ, ನಾಗಾಲ್ಯಾಂಡ್ನಲ್ಲಿ ಮೊದಲಾದ ಕಡೆ, ನಾಗಾಲ್ಯಾಂಡ್ನಲ್ಲಿ ಪ್ರತ್ಯೇಕವಾದಿ ಉಗ್ರರ ಒಂದು ಉಗ್ರ ಅಂತ ಹೇಳಲಿಕ್ಕಾಗೋಲ್ಲ. ಉಗ್ರ ಅಂತ ಹೇಳಿದರೆ ಆ ಕೃತ್ಯವನ್ನೇ ಮಾಡುವವರು. ಪ್ರತ್ಯೇಕವಾದಿಗಳು ಆ ಪ್ರತ್ಯೇಕವಾದ ತಮ್ಮ ತತ್ವಕ್ಕೋಸ್ಕರ ಉಗ್ರವಾದವನ್ನು ಅನುಸರಿಸುವರು. ನಾಗಾಲ್ಯಾಂಡಿನ ಉಗ್ರವಾದಿ ತಂಡಗಳ ಜೊತೆಗೆ ಮೊದಲು ಒಪ್ಪಂದ ಮಾಡಿಕೊಂಡದ್ದೇ BJP ಸರ್ಕಾರ. ಅಲ್ಲಿ ಇವಾಗ ನೈಪುರ್ ರೈವು ಅವರು ಮುಖ್ಯಮಂತ್ರಿ ಆಗಿದ್ದಾರೆ. 5ನೇ ಬಾರಿ ಮುಖ್ಯಮಂತ್ರಿ ಆದಾಗ ಅಲ್ಲಿ ಅಲ್ಲೆಲೂಯಾ ಅಂತ ಹಾಡು ಬೇರೆ ಹೇಳಿದ್ದಾರೆ. ಅಲ್ಲೆಲೂಯಾ ಹಾಡಿಗೆ ಈ ಅಮಿತ್ ಶಾ ಮತ್ತು ಮೋದಿಯವರು ಹೋಗಿಬಿಟ್ಟು ತಲೆಯಲ್ಲಾಡಿಸಿ ಅಲ್ಲೆಲೂಯಾ ನಾನು ಕೂಡ ಇಲ್ಲಿ ಸ್ವಲ್ಪ ಇರ್ತೇನಯ್ಯ ಅಂತೇಳ್ಬಿಟ್ಟು ಅಲ್ಲಿ ಪಾಲುದಾರ, ಸರಕಾರದಲ್ಲಿ ಪಾಲುದಾರ ಆಗಿದ್ದಾರೆ. ಈಶಾನ್ಯ ಭಾರತದ 7 ರಾಜ್ಯಗಳಲ್ಲೂ ಪಾಲುದಾರರಾಗಿ ಹೋದಂಥ BJP ಅರುಣಾಚಲ ಪ್ರದೇಶದಲ್ಲಿ, ಮಣಿಪುರದಲ್ಲೆಲ್ಲ ಸ್ವಂತ ಸರ್ಕಾರವನ್ನು ರಚಿಸಿದೆ. ಅಸ್ಸಾಂನಲ್ಲೂ ಕೂಡ ಇಡೀ ಕಾಂಗ್ರೆಸ್ಸನ್ನು ಖರೀದಿಸಿ ಹೊಸ ಸರ್ಕಾರವನ್ನು ರಚಿಸಿದೆ. ಹೀಗೆ ಅಗತ್ಯ ಬಿದ್ದಾಗ ಭಾವೈಕ್ಯತೆ, ಅಗತ್ಯ ಇಲ್ಲದಿದ್ದಾಗ ರಗಳೆ ಮಾಡುವುದನ್ನು ಒಂದು ವೃತ್ತಿಯಾಗಿ ಮಾಡಿಕೊಂಡಿದೆ. ಗೋವಾದಲ್ಲಿ ಏನಾಗಿದೆ, ಗೋವಾದಲ್ಲಿರುವಂಥ ಕ್ರಿಶ್ಚಿಯನರು ಬಹುತೇಕರು ಸ್ವಲ್ಪ ಬೀಚ್ ಕ್ಯಾಂಡಿ ಅಥವಾ ಬೀಚ್ ಕ್ಯಾಂಡಿಯ ಕೆಲವು ಬೇಡದ ಕೆಲಸಗಳು, ಮಾಫಿಯಾಗಳ ಸಂಪರ್ಕ, ಇವೆಲ್ಲ ಬೀಚ್ ಕ್ಯಾಂಡಿಯಲ್ಲಿ ಇರ್ತದೆ. ಆ ಬೀಚ್ ಕ್ಯಾಂಡಿ ಕ್ರಿಶ್ಚಿಯನರೆಲ್ಲ ಈಗ ಇರುವುದು BJPಯಲ್ಲಿ. ಇತ್ತೀಚೆಗೆ ಕೇರಳಕ್ಕೆ ಬಂದವರು ಕೂಡ ಪ್ರಧಾನಿ ಮೋದಿಯವರು ಸಾಕಷ್ಟು ಚರ್ಚ್ಗಳವರನ್ನು ಕಂಡು ಕ್ರಿಶ್ಚಿಯನರನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡಿದ್ದಾರೆ. ಅವ್ರಿಗೆ ಬುಟ್ಟಿಗೆ ಬೀಳ್ಬೇಕಾದ್ರೆ ಸುಮ್ಮನೆ ಬೀಳ್ತಾರೆ ಅವರು, ಅಲ್ಲಿಯೂ ಅಲ್ಲೇ ಲೂಯ ಮಾಡಿರಬೇಕು. ಅವರು ಏನೋ ಒಂದು ಲೂಯ ಮಾಡಿರ್ತಾರೆ. ಹೀಗೆ ಇರುವಂಥ ಈ ಕಾಲದಲ್ಲಿ ನಮ್ಮ ಪ್ರಜ್ವಲ್ ರೇವಣ್ಣನ ವಿಷಯ ನಮ್ಮ ಚಾನಲ್ಗಳವರಿಗೆ ಒಂದು ಮೇಲೋಗರ, ಕಲಸು ಮೇಲೋಗರ ಆಗಿಬಿಟ್ಟಿದೆ. ಅವರು ಹೋಗುವಾಗ 7 ದಿನದಲ್ಲಿ ವಾಪಸ್ ಬರಲಿಕ್ಕೆ ರಿಟರ್ನ್ ಟಿಕೆಟ್ ತಗೊಂಡಿರುವುದು ಮಾತ್ರ ಸತ್ಯ. ಉಳಿದದ್ದೆಲ್ಲ ಟಿಕೆಟ್ ತಗೊಂಡ್ರು, ರದ್ದು ಮಾಡಿದರು, ಟಿಕೆಟ್ ತಗೊಂಡ್ರು, ರದ್ದು ಮಾಡಿದರು. ಯಾವುದೇ ಆಧಾರವಿಲ್ಲ. ಯಾವುದೇ ಆಧಾರವಿಲ್ಲದ ಸುದ್ದಿಗಳನ್ನು ಆಗಾಗ ಗಮ್ಮತ್ತಿಗೆ ಅಥವಾ ಒಂದು ರೋಚಕತೆಯನ್ನು ನೀಡುವುದಕ್ಕೆ ಸುದ್ದಿ ಮಾಧ್ಯಮಗಳು ಕೊಡ್ತವೆ. ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣನವರ ವಿಷಯ ಈಗ ಕುತ್ತಿಗೆ ಬರುವಂಥದ್ದಾಗಿದೆ. ಆ ಕುತ್ತಿಗೆ ಎಲ್ಲಿವರೆಗೆ ಬರ್ತದಂತ ಹೇಳಿದರೆ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಅನ್ನುವಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡುವ ಹಂತಕ್ಕೆ ಬಂದಿದೆ.
ಆದರೆ ಆ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಕೇಂದ್ರ ಮಂತ್ರಿ ಆಗಿರುವಂಥ ಪ್ರಹ್ಲಾದ ಜೋಶಿ ಅವರ ಕ್ಷೇತ್ರ ಹುಬ್ಬಳ್ಳಿ. ಮೊನ್ನೆ ಒಂದು ಕೊಲೆ ಆಯಿತು, ನಿನ್ನೆ ಒಂದು ಕೊಲೆ ಆಯಿತು. ಅಲ್ಲೇ ಯಾಕಾಗಬೇಕು? ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಅಲ್ಲಿರೋದು ಪ್ರಹ್ಲಾದ ಜೋಶಿ ಮತ್ತು ಅವರ ಚೇಲ ಬಿ ಜೆ ಪಿ ಶಾಸಕರು ತಾನೇ. ಹಾಸನದಲ್ಲಿ ಏನಾಯಿತು? ಅಲ್ಲಿ ಬಿ ಜೆ ಪಿ ಶಾಸಕರಿಲ್ವಲ್ಲ. ಹಾಸನದಲ್ಲಿರುವುದು ಕೂಡ ಪ್ರೀತಮ್ ಗೌಡ ಬಿ ಜೆ ಪಿ ಶಾಸಕ ತಾನೇ. ಅದೇ ರೀತಿ ಗದಗದಲ್ಲಿ ಕೊಲೆ ಆಯಿತು, ಅಲ್ಲಿರುವುದು ಯಾರು? ಅಲ್ಲೂ ಇರುವುದು ಬಿ ಜೆ ಪಿ ಶಾಸಕ ತಾನೇ. ಹಾಗಾಗಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅನ್ನುವಂಥ ಒಂದು ಸ್ಥಿತಿಯನ್ನು ಉಂಟು ಮಾಡಲು ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು ಪ್ರಯತ್ನಿಸಿರುವುದು ಈ ಮೂಲಕ ಕಂಡು ಬರ್ತಾ ಇದೆ. ಇವನ್ನೆಲ್ಲ ದಾಟಿ ಹೋದರೆ ದೀದಿ ಮಮತಾ ಬ್ಯಾನರ್ಜಿಯವರು ಸ್ಪಷ್ಟವಾಗಿ ಕಾಂಗ್ರೆಸ್ಸಿಗೆ ಮೊನ್ನೆ ಅಡುಗೆ ಮಾಡಿ ಹಾಕ್ತೀನಿ ಬಾರಣ್ಣ ಅಂತೇಳಿ ಬಿಟ್ಟು ಮೋದಿಯವರನ್ನು ಕರೆದಂಥ ಮಮತಾ ದೀದಿಯವರು ನಿನ್ನೆ ಏನು ಹೇಳಿದ್ದಾರೆ? ಮೋದಿಯವರ ಪಕ್ಷಕ್ಕೆ 0 ಸಿಗ್ತದೆ, ನನಗೆ ಏನೆದುರು ಸಿಕ್ಕೋದು? ಅವರ NDA ಪಕ್ಷ 200 ದಾಟೋದಿಲ್ಲ. ಪ್ರಧಾನಿಯವರು ಮೋದಿಯವರು ಪ್ರಧಾನಿ ಆಗುವುದಿಲ್ಲ. ದೀದಿ ಬೇಕಾದರೆ ಪ್ರಧಾನಿ ಆಗ್ಬೋದು. ಅದೇ ಹಾಗೆ ದೀದಿ ಪ್ರಧಾನಿ ಆಗ್ತಾರೆ. ಅಲ್ಲಿ 42 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಅದರಲ್ಲಿ ಒಂದು 30 ಕ್ಷೇತ್ರಗಳಲ್ಲಿ ಗೆದ್ದರೆ ಅವರು ಪ್ರಧಾನಿ ಆಗಲಿಕ್ಕೆ ಆಗುತ್ತಾ? ಸಮ್ಮಿಶ್ರ ಸರ್ಕಾರದಲ್ಲಿ ಎಲ್ಲವೂ ಸಾಧ್ಯ ಎನ್ನುವಂಥ ಒಂದು ಸ್ಥಿತಿಯನ್ನು ಅವರು ತಂದಿಟ್ಟಿದ್ದಾರೆ. ಇಂಡಿಯಾ ಮೈತ್ರಿಕೂಟವು 300 ಗೆಲ್ಲುತ್ತದೆ, ಅದರಲ್ಲಿ ನಂದು 30 ಇರುತ್ತದೆ, ನಮ್ಮ ಪಕ್ಷವೇ ಸರ್ಕಾರ ರಚಿಸುತ್ತದೆ ಎನ್ನುವ ಮಾತನ್ನು ಮಮತಾ ಬ್ಯಾನರ್ಜಿಯವರು ಹೇಳಿದ್ದಾರೆ. ಹೀಗೆ ಜೂನ್ 4ರವರೆಗೆ ಒಬ್ಬೊಬ್ಬರದ್ದು ಒಂದೊಂದು ಲೆಕ್ಕಾಚಾರ, ನಮ್ಮದು ಇವಾಗ ಸಮಯದ ಲೆಕ್ಕಾಚಾರ ಅಂತ ಹೇಳುತ್ತಾ ಕತೆ ಕಾರಣವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ನೋಡ್ತಾ ಇರಿ ವಿ4 ನ್ಯೂಸ್ ಹಾಗೂ ವಿ4 ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಎಲ್ರಿಗೂ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ.